ಹೆಲೋ ಫ್ರೆಂಡ್ಸ್, ಇವತ್ತಿನ ಕಾನ್ಸೆಪ್ಟ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಒಂದೆಡೆ ಟೆಲಿಸ್ಕೋಪ್, ರಾಕೆಟ್, ಸ್ಯಾಟಲೈಟ್ ಇರುವ ಮಾಡರ್ನ್ ಸೈನ್ಸ್, ಇನ್ನೊಂದೆಡೆ ಯುಗಗಳ ಕಲ್ಪ, ಮನ್ವಂತರಗಳ ಓಷನ್ ಇರುವ ಪ್ರಾಚೀನ ಧರ್ಮಶಾಸ್ತ್ರ. ವಿಜ್ಞಾನ ಹೇಳೋದು ಯೂನಿವರ್ಸ್ಗೆ ಏಜ್ 13.8 ಬಿಲಿಯನ್ ಇಯರ್ಸ್. ಹಿಂದೂ ಶಾಸ್ತ್ರ ಹೇಳೋದು ಒಂದೇ ಬ್ರಹ್ಮನ ಒಂದು ದಿನ 4.32 ಬಿಲಿಯನ್ ಇಯರ್ಸ್. ಹಾಗಿದ್ರೆ ಇವೆರಡು ಕ್ಲಾಶ್ ಆಗ್ತಾ ಇದ್ದಾವ ಅಥವಾ ಸಮ್ವೇರ್ ಸ್ಟ್ರೇಂಜ್ ರೀತಿಯಲ್ಲಿ ಕನೆಕ್ಟ್ ಆಗ್ತಾ ಇದ್ದಾವ? ಬನ್ನಿ ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ ಯುಗ ಆ್ಯಂಡ್ ಕಾಸ್ಮಿಕ್ ಟೈಮ್ ವರ್ಸಸ್ ಮಾಡರ್ನ್ ಕಾಸ್ಮಾಲಜಿ. ಕೃತಯುಗ ಅಂದರೆ ಧರ್ಮ ಪರಿಪೂರ್ಣ, ಚತುರ್ನಾಲಕುಲ, ದೇವಮಾನವ, ಆಲ್ಮೋಸ್ಟ್ ಒನ್ ಫ್ಯಾಮಿಲಿ. ತ್ರೇತಾಯುಗ ಧರ್ಮ ಸ್ವಲ್ಪ ಕಡಿಮೆ, ರಾಮಾಯಣದ ಕಾಲ. ದ್ವಾಪರ ಯುಗ ಧರ್ಮ ಇನ್ನೂ ಕಡಿಮೆ, ಮಹಾಭಾರತದ ಕಾಲ. ಕಲಿಯುಗ ಅಂದರೆ ಇವತ್ತಿನ ದಿನ ನಾವಿರೋದು, ಧರ್ಮ ಬಹಳ ಕಡಿಮೆ ಅನ್ನೋ ಒಂದು ಕಲ್ಪನೆ. ಕೃತಯುಗ ಸುಮಾರು 17,28,000 ಇಯರ್ಸ್, ಆದರೆ ತ್ರೇತಾಯುಗ 12,96,000 ಇಯರ್ಸ್, ದ್ವಾಪರ ಯುಗ 8,64,000 ಇಯರ್ಸ್, ಕಲಿಯುಗ 4,32,000 ಇಯರ್ಸ್. ಸೊ ಒಟ್ಟಿಗೆ ಸೇರಿಸಿದ್ರೆ ಒಂದು ಚತುರ್ಯುಗ ಅಂದರೆ 43,20,000 ಇಯರ್ಸ್. 71 ಚತುರ್ಯುಗ ಅಂದರೆ ಒಂದು ಮನ್ವಂತರ, 14 ಮನ್ವಂತರಗಳು ಪ್ಲಸ್ ಮಧ್ಯದ ಸಂಧಿಗಳು ಅಂದರೆ ಒಂದು ಕಲ್ಪ. ಒಂದು ಬ್ರಹ್ಮನ ಹಗಲು 4.32 ಬಿಲಿಯನ್ ಇಯರ್ಸ್, ಬ್ರಹ್ಮನ ರಾತ್ರಿ ಕೂಡ ಅಷ್ಟೇ. ಸೊ ಫುಲ್ ಡೇ ನೈಟ್ ಸೇರಿಸಿದ್ರೆ 8.64 ಬಿಲಿಯನ್ ಇಯರ್ಸ್. ಈ ಸಂಖ್ಯೆಗಳು ಊಹೆಗೆ ರ್ಯಾಂಡಮ್ಲಿ ಹಾಕಿದಷ್ಟು ಸಿಂಪಲ್ ಆಗಿ ಕಾಣಿಸ್ತಾ ಇದೆಯಾ, ಅಥವಾ ಇದರ ಹಿಂದೆ ಯಾವುದೋ ದೊಡ್ಡ ಕಾಸ್ಮಿಕ್ ಇಮ್ಯಾಜಿನೇಷನ್ ಇದೆಯಾ? ಬನ್ನಿ ನೋಡೋಣ. ಬಿಗ್ ಬ್ಯಾಂಗ್ ಮಾಡೆಲ್ ಪ್ರಕಾರ ಯೂನಿವರ್ಸ್ಗೆ 13.8 ಬಿಲಿಯನ್ ಇಯರ್ಸ್ ಆದರೆ ಅರ್ತ್ಗೆ 4.5 ಬಿಲಿಯನ್ ಇಯರ್ಸ್. ಕಾಸ್ಮಿಕ್ ಸೈಕಲ್ಸ್, ಗ್ಯಾಲಕ್ಸಿಗಳ ಹುಟ್ಟು ಸಾವು, ಸ್ಟಾರ್ಸ್ ಬರ್ತ್ ಮತ್ತು ಡೆತ್ ಸೈಕಲ್, ಸೂಪರ್ನೋವಾ, ಬ್ಲ್ಯಾಕ್ ಹೋಲ್ಸ್ ಇತ್ಯಾದಿ. ಕೆಲವು ವಿಜ್ಞಾನಿಗಳು ಒಮ್ಮೆ ಸೈಕ್ಲಿಕ್ ಯೂನಿವರ್ಸ್ ಮಾಡೆಲ್ ಕೂಡ ಪ್ರಪೋಸ್ ಮಾಡಿರ್ತಾರೆ, ಬಿಗ್ ಬ್ಯಾಂಗ್ ಪ್ಲಸ್ ಬಿಗ್ ಕ್ರಂಚ್ ಲೈಕ್ ಸೈಕಲ್ಸ್. ಆದರೆ ಇನ್ನು ಸ್ಟಿಲ್ ರಿಸರ್ಚ್ ಸ್ಟೇಜ್ನಲ್ಲಿ ಇದೆ. ಸೊ ಇವಾಗ ಕಂಪೇರ್ ಮಾಡಿ ನೋಡೋಣ. 4.32 ಬಿಲಿಯನ್ ಇಯರ್ಸ್ ಅನ್ನೋದು ಒಂದು ಕಲ್ಪ, ಅರ್ತ್ ಏಜ್ ಒಂದು 4.5 ಬಿಲಿಯನ್ ಇಯರ್ಸ್ ಅನ್ನೋದೊಂದು ಲ್ಯಾಬ್ ಮೆಷರ್ಮೆಂಟ್. ಎರಡು ಆಲ್ಮೋಸ್ಟ್ ಸೇಮ್ ರೇಂಜ್ನಲ್ಲಿ ಸುತ್ತಾಡ್ತಾ ಇರೋದು ಕೆಲವರಿಗೆ ಮೈಂಡ್ ಬ್ಲೋವಿಂಗ್ ಅನಿಸುತ್ತೆ. ವರ್ಲ್ಡ್ ಎಂಡ್ ಆಗಿ ಮತ್ತೆ ವರ್ಲ್ಡ್ ಹುಟ್ಟೋದು ಅನ್ನೋ ಐಡಿಯಾ ಮಾಡರ್ನ್ ಸೈಕ್ಲಿಕ್ ಕಾಸ್ಮಾಲಜಿಯಲ್ಲೂ ಒಂದು ಥಾಟ್ ಆಗಿ ಕಾಣುತ್ತೆ. ಹಾಗಿದ್ರೆ ಇವಾಗ ಡಿಫ್ರೆನ್ಸ್ ನೋಡೋಣ. ಯುಗಗಳಲ್ಲಿ ಮೇನ್ ಪ್ಯಾರಾಮೀಟರ್ ಮಾರಲ್, ಸ್ಪಿರಿಚುವಲ್, ಡಿಕ್ಲೈನ್, ಪೀಪಲ್ಸ್ ಕ್ಯಾರೆಕ್ಟರ್, ಧರ್ಮ, ಲೈಫ್ ಸ್ಪ್ಯಾನ್ ಎಕ್ಸೆಟ್ರಾ. ಮಾಡರ್ನ್ ಸೈನ್ಸ್ನಲ್ಲಿ ಓನ್ಲಿ ಫಿಸಿಕಲ್ ಪ್ಯಾರಾಮೀಟರ್ಸ್, ಟೆಂಪರೇಚರ್, ಎಕ್ಸ್ಪ್ಯಾನ್ಷನ್, ಮ್ಯಾಟರ್, ಎನರ್ಜಿ ಎಕ್ಸೆಟ್ರಾ. ಅಂದರೆ ಇಬ್ಬರು ಸಮಯದ ಬಗ್ಗೆ ಮಾತಾಡ್ತಾ ಇರೋದು, ಆದರೆ ಮಾತಾಡೋ ಲ್ಯಾಂಗ್ವೇಜ್, ಸ್ಕೇಲ್, ಗೋಲ್ ಇದೆಲ್ಲ ತುಂಬ ಬೇರೆ ಬೇರೆ. ಸೊ ಇದರಿಂದ ನಮಗೆ ತಿಳಿಯೋ ಸಾರಾಂಶ ಏನಂದರೆ, ನಾವು ಯುಗ ಕಲ್ಪ ಸಂಖ್ಯೆಗಳನ್ನು ಪ್ಯೂರ್ ಫಿಸಿಕ್ಸ್ ಫಾರ್ಮುಲಾ ಅಂತ ಟ್ರೀಟ್ ಮಾಡಿದ್ರೆ ಅದು ಹೆಚ್ಚು ಮಿಸ್ಮ್ಯಾಚ್ ಆಗುತ್ತೆ. ಆದರೆ ಮಾನವ ಮನಸ್ಸಿಗೆ ಕಾಸ್ಮಿಕ್ ಸ್ಕೇಲ್ ಇಮ್ಯಾಜಿನ್ ಮಾಡಿಸೋ ಸಿಂಬಾಲಿಕ್ ಲ್ಯಾಂಗ್ವೇಜ್ ಅಂತ ನೋಡಿದ್ರೆ ಈ ಸಂಖ್ಯೆಗಳು ಒಂದು ಭಯಂಕರ ದೊಡ್ಡ ಯೂನಿವರ್ಸ್ ಸೆನ್ಸ್ ಕೊಡ್ತದೆ. ಮಾಡರ್ನ್ ವಿಜ್ಞಾನ ಹೇಳೋದು ಮಾನವ ಇರಲಿ ಇಲ್ಲದೆ ಇರಲಿ ಯೂನಿವರ್ಸ್ ಲಾಸ್ ಹಾಗೆ ಕೆಲಸ ಮಾಡ್ತಾ ಇರುತ್ತೆ ಅಂತ. ಆದರೆ ಶಾಸ್ತ್ರ ಹೇಳೋದು ಈ ಲಾಸ್ ಹಿಂದೆ ಡಿವೈನ್ ಇಂಟೆಲಿಜೆನ್ಸ್ ಇದೆ ಅಂತ, ನಾವು ಮಾರಲ್ ಬೀಯಿಂಗ್ ಆಗಿ ಬಿಹೇವ್ ಮಾಡಬೇಕು ಅಂತ. ಸೊ ನಾವು ಎರಡನ್ನೂ ಒಟ್ಟಿಗೆ ಹಾಕಿ ನೋಡಿದ್ರೆ ನಾವು ಯಾರು, ಯೂನಿವರ್ಸ್ನಲ್ಲಿ ನಮ್ಮ ಸ್ಥಾನ ಏನು ಅನ್ನೋ ಪ್ರಶ್ನೆ ಇನ್ನೂ ಆಳಕ್ಕೆ ಹೋಗ್ತದೆ. ಸೊ ಹಾಗಿದ್ರೆ ಫ್ರೆಂಡ್ಸ್, ನೀವು ಹೇಳಿ, ನಿಮಗೆ ಯುಗಗಳ ಕಾನ್ಸೆಪ್ಟ್ ಸೈಂಟಿಫಿಕ್ ಫೀಲ್ ಕೊಡುತ್ತಾ ಅಥವಾ ಪ್ಯೂರ್ಲಿ ಸ್ಪಿರಿಚುವಲ್ ಅನ್ಸುತ್ತಾ? ಕಾಮೆಂಟ್ ಮಾಡಿ ತಿಳಿಸಿ. ಸೈನ್ಸ್ ಸೈಡ್ ಅಥವಾ ಸ್ಪಿರಿಚುವಲ್ ಸೈಡ್ ಅಂತ ಬರೀರಿ. ಇಂತಹ ಮಿತ್ ಆ್ಯಂಡ್ ಸೈನ್ಸ್ ಸ್ಟೋರೀಸ್ಗೆ ಲೆಜೆಂಡ್ಸ್ ಆಫ್ ಧರ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇಫ್ ಯು ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಡೂ ಶೇರ್ ದಿಸ್ ಆ್ಯಂಡ್ ಐ ವಿಲ್ ಕಮ್ ಬ್ಯಾಕ್ ವಿತ್ ಅನದರ್ interesting story. Till then, take care. Bye.